ಲೋಕಾಯುಕ್ತ ನ್ಯಾಯಮೂರ್ತಿಗಳ ರಾಜೀನಾಮೆಗೆ ಒತ್ತಡಗಳು ಹೆಚ್ಚಾಗಿದ್ದು ಅವರು ಕೂಡ ಅಷ್ಟೇ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದು ವಾರದ ಕಾಲ ನನ್ನನ್ನು ಬಿಟ್ಬಿಡಿ ಅಂತ. ಇನ್ನೊಂದು ವಾರದ ಕಾಲ ಹಾಗಾದ್ರೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾಡುವಂತಹದ್ದಾದ್ರೂ ಏನು? ಈಗಾಗಲೇ ಸಿಸಿಟಿವಿ ಫುಟೇಜ್ಗಳು ಡಿಲೀಟ್ ಆಗಿವೆ, ಹಲವಾರು ದಾಖಲೆಗಳು ಕಣ್ಮರೆಯಾಗಿವೆ. ಇದೆಲ್ಲದರ ಜೊತೆಗೆ ಅಲ್ಲಿದ್ದಂತಹ ಏಜೆಂಟ್ಗಳು ಯಾರು ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ಸೋನಿಯಾ ನಾರಂಗ್ ಅವರು ನಡೆಸಿದ ತನಿಖೆಯ ಹಲವು ಮಾಹಿತಿಗಳು ಹೊರಬಿದ್ದಿದ್ದು 5 ಜನ ಲೋಕಾಯುಕ್ತ ಕಚೇರಿಯ ಸುತ್ತಮುತ್ತ ಓಡಾಡ್ತಾ ಇದ್ರು, ಲೋಕಾಯುಕ್ತ ನ್ಯಾಯಮೂರ್ತಿಗಳ ನಿವಾಸದಲ್ಲಿ ಓಡಾಡ್ತಾ ಇದ್ರು ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಹಾಗಾದ್ರೆ ಅವರೆಲ್ಲ ಯಾರು ಅನ್ನೋದಕ್ಕೆ ಇದುವರೆಗೂ ಕೂಡ ನ್ಯಾಯಮೂರ್ತಿಗಳ ಹತ್ರ ಯಾವ ಉತ್ತರವೂ ಇಲ್ಲ. ಇದೆಲ್ಲದರ ನಡುವೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದು, ಹಾಗಾದ್ರೆ ಮುಂದೆ ಲೋಕಾಯುಕ್ತದ ಸ್ಥಿತಿ ಏನು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸರ್, ಈ ಹಿಂದೆ ನೀವು ಹಲವು ಪ್ರಕರಣಗಳನ್ನ ಈಗಾಗಲೇ ಬಯಲಿಗೆ ತಂದಿದ್ರಿ, ಹಲವು ಒತ್ತಡಗಳು ಖಂಡಿತ ನಿಮ್ಮ ಮೇಲೆ ಇದ್ವು. ಆದರೆ ಎಲ್ಲೂ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಒಟ್ಟಿನಲ್ಲಿ ನಿಮ್ಮ ಇಂಟೆನ್ಷನ್ ಇದ್ದಿದ್ದು ಭ್ರಷ್ಟರನ್ನ ಬಯಲಿಗೆ ತರಬೇಕು, ನಮ್ಮ ಕೈಲಾದ ಜನಸೇವೆಯನ್ನ ನಾವು ಮಾಡಬೇಕು, ನಮ್ಮ ಪೊಸಿಷನ್ ಅನ್ನ ಸರಿಯಾದ ರೀತಿಯಲ್ಲಿ. ಬಹುಶಃ ಅಲ್ಲಿವರೆಗೆ ಲೋಕಾಯುಕ್ತದ ವ್ಯಾಪ್ತಿ ಏನು, ಲೋಕಾಯುಕ್ತ ಎಷ್ಟು ಸಮರ್ಥ ಅನ್ನೋದು ಬಹುಶಃ ಯಾರ ಗಮನಕ್ಕೂ ಬಂದಿರಲಿಲ್ಲ. ವೆಂಕಟಾಚಲಯ್ಯ ಅವರು ಲೋಕಾಯುಕ್ತದ ಅಸ್ತಿತ್ವಕ್ಕೆ ಒಂದು ಒಳ್ಳೆ ಪೀಠಿಕೆಯನ್ನ ಹಾಕೊಟ್ಟವರು, ಆದರೆ ಅದರ ಪವರ್ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ನಿಮ್ಮ ಕಾಲದ ಅಧಿಕಾರಿಗಳು ಹಾಗೂ ನಿಮಗೆ ಸಲ್ಲುವಂತ. ಆದ್ರೆ ಲೋಕಾಯುಕ್ತ ಎಷ್ಟರ ಮಟ್ಟಿಗೆ ಭ್ರಷ್ಟವಾಗಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ವಾ? ನನಗೆ ಐ ಕಾಂಟ್ ಇಮ್ಯಾಜಿನ್ ಆ ಹುದ್ದೆಗೆ ಬಂದು ಅದರ ಕರ್ತವ್ಯವನ್ನು ತಿಳಿದು ಮತ್ತು ಭ್ರಷ್ಟಾಚಾರಕ್ಕೆ ಇಳಿತಾರೆ ಆ ದೊಡ್ಡ ಹುದ್ದೆಯ ಅಧಿಕಾರಿ, ನೆನೆಸಕ್ಕೆ ಸಾಧ್ಯ ಇಲ್ಲ. ಇವರು 6ನೇವರು, ಶಿವರಾಜ್ ಪಾಟೀಲರನ್ನ ಬಿಟ್ಬಿಡಿ, ಅವ್ರು ಬಿಟ್ಟರೆ ಇವರು 6ನೇವರು. ಅಂದರೆ 30 ವರ್ಷ ಎಲ್ಲಿಗೆ ಆಯ್ತಾ ಸಂಸ್ಥೆ ಬಂದು. ಒಂದೇ ಒಂದು ಸಲ ಯಾವುದೇ ಒಂದು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಯ ಮೇಲೆ ಇಂಥ ಆರೋಪ ಮಾಡಿದ್ದಿಲ್ಲ. ಲೋಕಾಯುಕ್ತರನ್ನು ಬಿಟ್ಬಿಡಿ, ಆ ಅಧಿಕಾರಿ ಮೇಲೇನೂ ಮಾಡಿಲ್ಲ. ಕೆಲವು ಸಲ ಬಂದು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ರು, ಅದನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಸ್ವಲ್ಪ ಸಂಶಯ ಇದ್ದರೆ ಆ ಅಧಿಕಾರಿಯನ್ನು ಹೋಗಪ್ಪ ನಿನ್ನ ಸರ್ಕಾರಕ್ಕೆ ಹೋಗು, ನಮ್ಗೆ ಬೇಡ ಅಂತ ನಾವು ವಾಪಸ್ ಕಳಿಸ್ತಾ ಇದ್ವಿ. ಸರ್ಕಾರ ಕೂಡ ಆವಾಗ ಭಾಳಷ್ಟು ಸ್ಪಂದಿಸಿತ್ತು, ಕೆಲವು ಹೆಚ್ಚಿನ ಅಧಿಕಾರ ಕೊಟ್ಟರು. ನಾನು ಲೋಕಾಯುಕ್ತಗೆ ಹೋಗುವಾಗ ಬರೀ DC ಲೆವೆಲ್ ಆಫೀಸರ್ಸ್ ಮೇಲೆ ಮಾತ್ರ ವಿಚಾರಣೆ ಮಾಡುವ ಅಧಿಕಾರ ಇತ್ತು. ಆದ್ದರಿಂದ ನಾನು ಸರ್ಕಾರವನ್ನು ಕೇಳಿಕೊಂಡೆ, ನನಗೆ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ವಿಚಾರಣೆ ಮಾಡುವ ಅಧಿಕಾರ ಕೊಡಬೇಕು, ಚೀಫ್ ಸೆಕ್ರೆಟರಿ ಮತ್ತು ಇತರ ಅಧಿಕಾರಿಗಳ ಮೇಲೆ ವಿಚಾರಣೆ ಮಾಡುವ ಅಧಿಕಾರ ಕೊಡಬೇಕಂತ ಕೊಟ್ಟರು. ಅವತ್ತಿನ ದಿವಸ ಅದನ್ನೆಲ್ಲ ಮಾಡಿ ತೋರಿಸಿದ್ದೇನೆ. 3 ಜನ ಮುಖ್ಯಮಂತ್ರಿಗಳ ಹೆಸರು ನನ್ನ ಗಣಿ ವರದಿಯಲ್ಲಿ ಇದೆ, ಹಲವಾರು ಮಂತ್ರಿಗಳ ಹೆಸರು, 700ಕ್ಕೂ ಮೇಲ್ಪಟ್ಟ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಫಾರೆಸ್ಟ್ ಸರ್ವಿಸ್ನವರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನವರು, ಎಲ್ಲರ ಹೆಸರು ಅದರಲ್ಲಿತ್ತು. ಯಾರ ಒತ್ತಡಕ್ಕೂ ನನ್ನ ಮಣಿಲಿಲ್ಲ. ಟ್ರೈ ಮಾಡಿದ್ರು ಆಗಲಿಲ್ಲ. ಅಂಥ ಒಂದು ಒಬ್ಬ ಬಡ ವ್ಯಕ್ತಿಗೆ ಒಂದು ಸಹಾಯ ಮಾಡಿದರೆ ಅದು ಭಾಳ ಸಂತಸ ತರ್ತಾ ಇತ್ತು. ಮತ್ತು ಹುದ್ದೆಯಲ್ಲಿ ನನ್ನಲ್ಲೇ ಒಂದು ಬದಲಾವಣೆ ಬಂತು. ಸಾಧಾರಣವಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿಂದ ನಿವೃತ್ತರಾದವರು ಇಂಗ್ಲೀಷಲ್ಲಿ ಹೇಳ್ತಾರೆ ಲಿವ್ ಇನ್ ಐವರಿ ಟಾಸ್, ಅಂದರೆ ಸಮಾಜದ ಇದಕ್ಕೆ ಬರಲ್ಲ, ಮೇಲೇನೆ ಕೂತಿರ್ತಾರೆ, ಕೆಳಗೆ ಬರಲ್ಲ ಅಂತ. ನಾನು ಇಲ್ಲಿನ ಅಧಿಕಾರವನ್ನು ಕಂಡು ಅದರಿಂದ ಎಷ್ಟು ಸಹಾಯ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಅದನ್ನು ಅಧ್ಯಯನ ಮಾಡಿ ಮತ್ತು ಒಳ್ಳೆಯ ಅಧಿಕಾರಿಗಳನ್ನು ತರಿಸಿ ಇದರಲ್ಲಿ ಹುದ್ದೆಯಲ್ಲಿ ಕೂರಿಸಿ ಅವ್ರ ಕೆಲಸ ಮಾಡೋಕ್ಕೆ ನಾನು ಫ್ರೀಯಾಗಿ ಬಿಡ್ತಾ ಇದ್ದೆ. ತಪ್ಪಾದರೆ ಇಲ್ಲದ ಕೆಲಸ ಆಗದಿದ್ದರೆ ಅವ್ರನ್ನ ಕರೆಸಿ ಕೇಳ್ತಾ ಇದ್ದೆ, ಯಾಕ್ರಿ ಇದು ಈ ತಿಂಗಳು ಏನಾಗಿಲ್ಲ ಅಂತ. ಅದೇ ರೀತಿಯಲ್ಲಿ ಜನರ ಸ್ಪಂದನೆಗೆ ಕೂಡ ಯಾರು ಬೇಕಾದರೂ ಲೋಕಾಯುಕ್ತ ಸಂಸ್ಥೆಗೆ ಬರ್ಬೋದು, ಲೋಕಾಯುಕ್ತರನ್ನೇ ಭೇಟಿ ಮಾಡ್ಬೋದು, ಅಪಾಯಿಂಟ್ಮೆಂಟ್ ಬೇಡ. ಅಲ್ಲಿ ರಿಸೆಪ್ಷನ್ ಅವ್ರಿಗೆ ಆದೇಶ ಏನಂದರೆ ಯಾಕೆ ಬಂದ್ರು ಅಂತ ಕೇಳಬೇಡಿ, ಉಪಲೋಕಾಯುಕ್ತರನ್ನು ನೋಡೋಕ್ಕೆ ಬಂದಿದ್ರೆ ಅವ್ರ ಹತ್ರ ಕಳಿಸ್ಕೊಡಿ, ಇಲ್ಲೇ ಇದ್ದರೆ ನನ್ನ ಹತ್ರ ಕಳಿಸ್ಕೊಡಿ ಅಂತ. ಮತ್ತು ಅವರ ಮಾತನ್ನು ಕೇಳಿ ಎಷ್ಟೊಂದು ನಮ್ಗೆ ಇದಾಗ್ತದೆ ಅಂದರೆ, ನಾನು ಸಹಾಯ ಮಾಡಲೇಬೇಕು ಅಂತ. ಅದಕ್ಕೆ ಬೇರೆ ಬೇರೆ ದಾರಿ ಹುಡುಕಿ ಸಹಾಯ ಮಾಡುವಂಥ ಇದಿದೆ. ಒಂದು ಘಟನೆ ಹೇಳ್ತೇನೆ ನಾನು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದ ಒಂದು ಇದು ಇಂಜಿನಿಯರಿಂಗ್ ಕಾಲೇಜಿಂದ 2 ಮಕ್ಕಳು ನನ್ನ ಸಂಸ್ಥೆಗೆ ಬರ್ತಾರೆ. ಬಂದು ನನಗೆ ಹೇಳ್ತಾರೆ, ನಮ್ಮ ಪ್ರಿನ್ಸಿಪಲು ನನಗೆ ಪರೀಕ್ಷೆಗೆ ಕೂರಕ್ಕೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ. ಯಾವ ಕಾಲೇಜ್ ಅಂತ ಕೇಳಿದೆ. ಆಕ್ಸ್ಫರ್ಡ್ ಇಂಜಿನಿಯರಿಂಗ್ ಕಾಲೇಜ್. ನಾನಿಂದ ಅವ್ರ ಮೇಲೆ ನನಗೆ ಅಧಿಕಾರ ಇಲ್ಲಪ್ಪ, ನೀವು ಅವರನ್ನೇ ಸಮಜಾಯಿಸಿ ತಗೊಳ್ಬೇಕು. ಮತ್ತು ಒಂದು ನನ್ನ ಗಮನಕ್ಕೆ
ನೀವು ಹೇಗೆ ಅಡ್ಮಿಟ್ ಆದ್ರಿ ನೀವು ಅಂತ. ಸರ್, ನಾವು ಸೇರುವ ವರ್ಷ ಒಂದು ಸರ್ಕಾರದ ಆದೇಶ ಇತ್ತು, ಎಲ್ಲ ಪ್ರೈವೇಟ್ ಕಾಲೇಜ್ಗಳು ಒಂದು SC ಒಂದು STಯನ್ನು ತಗೊಳ್ಬೇಕು ಇಂಜಿನಿಯರಿಂಗ್ ಕಾಲೇಜಲ್ಲಿ, ಮತ್ತು ಅವ್ರ ಸಂಬಳ ನಾವು ಕೊಡ್ತೇವೆ, ಸರ್ಕಾರ ಕೊಡ್ತೇವೆ ಅಂತ ಹೇಳಿದರು. ಇವಾಗ ಸರ್ಕಾರ ಕೊಡುವುದನ್ನು ಸಂಬಳ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಿಂದ ಪ್ರಿನ್ಸಿಪಲ್ ಅಂತಾರೆ ನಿಮಗೆ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಸರ್ಕಾರದ ಆದೇಶದಿಂದ ಇವ್ರ ಕಾಲೇಜಿಗೆ ಸೇರಿದ್ರು ಅನ್ನೋದು ನನಗೊಂದು ನೆನಪಾಯಿತು. ನಾನು ನೇರ ಫೋನ್ ಎತ್ತಿ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದೆ. ನೋಡ್ರಪ್ಪ, ಇವತ್ತು ಮುಂದೆ 2 ವರ್ಷ ಇದು ಮಾಡಿದ್ದಾರೆ, ಇವಾಗ ಮುಂದುವರ್ಸೋಕ್ಕೆ ನೀವು ತಡೆಗೆ ಮಾಡಿದ್ರೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ನಾನು ನಿಮ್ಗೊಂದು ಭರವಸೆ ಕೊಡ್ತೇನೆ, 6 ತಿಂಗಳಲ್ಲಿ ಕಂಪ್ಲೀಟ್ ಎರಿಯರ್ಸ್ ಪ್ಲಸ್ ಫ್ಯೂಚರ್ ಇದು ಕೊಡದೆ ಹೋದರೆ ನಾನು ಸ್ವಂತ ಅಕೌಂಟಲ್ಲಿ ಕೊಡ್ತೀನಿ ಲಿಖಿತ ಮೂಲಕ. ಅವ್ರ ಪ್ರಿನ್ಸಿಪಲ್ ಅಂದ್ರೆ ಬೇಡ ಸರ್, ನಿಮ್ಮ ಲೆಟ್ರ್ ಬೇಡ, ನಾನು ಕಳಿಸ್ಕೊಡಿ, ನಾನು ಹಾಲ್ ಟಿಕೆಟ್ ಕೊಡ್ತೇನೆ ಅಂತ. ಇಲ್ಲ, ನನಗೆ ಬೇಕು ಅಂತ ಲೆಟ್ರ್ ಕೊಟ್ಟೆ. ಆಮೇಲೆ ಲೆಟ್ರನ್ನು ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೊಂದು ಲೆಟ್ರ್ ಬರೆದೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೊಂದು ಪತ್ರ ಬರೆದೆ. ಈ ರೀತಿ ಆಗಿದೆ, ನಿಮ್ಮ ಭರವಸೆ ಮೇಲೆ ಅವರು ಹೋಗಿ ಸೇರಿಕೊಂಡಿದ್ದಾರೆ ಅಂತ. ಸಾಮಾನ್ಯ ಮಂತ್ರಿಗಳು ನನಗೊಂದು ಪತ್ರ ಬರೀತಾರೆ, ಈ ಭರವಸೆ ಕೊಟ್ಟವರು ನನ್ನ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ. ಅವ್ರಿಗೊಂದು ಪತ್ರ ಬರೆದೆ. ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ, ಯಾರಾದರೂ ಒಂದು ಭರವಸೆ ಕೊಟ್ಟು ಆ ಭರವಸೆಯನ್ನು ನಂಬಿ ಒಬ್ಬ ಏನಾದರೂ ಇದಕ್ಕೆ ಮಾಡಿದರೆ ಮತ್ತೆ ಆ ಭರವಸೆಯನ್ನು ಹಿಂತೆಗೊಂಡ್ರೆ ನೀವು, ಅದು ಕಾನೂನಲ್ಲಿ ತಪ್ಪಾಗ್ತದೆ, ಆ ಭರವಸೆಯನ್ನು ಪೂರೈಸಲೇಬೇಕು ಅಂತ ಸೆಂಚುರಿ ಮಿಲ್ಸ್ ವರ್ಸಸ್ ಉಲ್ಲಾಸ್ ನಗರ್ ಮುನ್ಸಿಪಾಲಿಟಿ ಕೇಸಲ್ಲಿ ಅಲ್ಲೇನಾಗಿತ್ತು ಅಂದರೆ, ಮುಂಬೈಯಲ್ಲಿ ಜಾಸ್ತಿ ಇದು ಇಂಡಸ್ಟ್ರೀಸ್ ಬಂದಿದೆ, ಅದು ಕಂಜೆಸ್ಟ್ ಆಗ್ತಾ ಇದೆ. ಅದಕ್ಕೆ ಯಾರಾದರೂ ಉಲ್ಲಾಸ್ ನಗರಕ್ಕೆ ಹೋಗಿ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿದರೆ 5 ವರ್ಷ ಕಾಲ ಆಕ್ಟ್ರಾ ಇಲ್ಲ ಅಂತ ಭರವಸೆ ಕೊಡ್ತಾರೆ. ಬಹಳಷ್ಟು ಜನ ಹೋಗಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷ ಆದ ತಕ್ಷಣ ಅಲ್ಲೊಂದು ಮುನ್ಸಿಪಲ್ ಕೌನ್ಸಿಲ್ ಬರ್ತದೆ. ಮುನ್ಸಿಪಲ್ ಕೌನ್ಸಿಲ್ನವರು ಹೇಳ್ತಾರೆ ಮುಂದೆ ನೀವು ಕೊಡಬೇಕು ಅಂತ. ಅದನ್ನು ಚಾಲೆಂಜ್ ಮಾಡಿದ್ರು. ಆವಾಗ ಸುಪ್ರೀಂ ಕೋರ್ಟ್ನವ್ರು ಅಂತಾರೆ, ಭರವಸೆ ಮೇಲೆ ಅವ್ರು ಬಂದಿದ್ದಾರೆ, ಆ ಭರವಸೆಯನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಇಕ್ವಿಟಬಲ್ ಎಸ್ಟಪಲ್ ಅಂತ, ಪ್ರಾಮಿಸರಿ ಎಸ್ಟಪಲ್, ಇಕ್ವಿಟಬಲ್ ಎಸ್ಟಪಲ್ ಪ್ರಿನ್ಸಿಪಲ್ ಮೇಲೆ ಆದೇಶ ಕೊಡ್ತಾರೆ, ನೀವು ಇದು ಆಕ್ಟ್ರಾಯ್ ತಗೊಳ್ಬಾರ್ದು ಅಂತ. ಅದನ್ನು ನಾನು ಇವ್ರಿಗೆ ತೋರಿಸ್ಕೊಟ್ಟಿದ್ದೆ. ಆದರೆ ಸನ್ಮಾನ್ಯ ಮಂತ್ರಿಗಳು ನನಗೆ ಬರೀತಾರೆ ಏನಂದರೆ, ಅದು ಹಿಂದಿನ ಸರ್ಕಾರ ಕೊಟ್ಟದ್ದು, ನಮ್ಮ ಸರ್ಕಾರ ಅಲ್ಲ ಅಂತ. ಅದನ್ನು ತಿರ್ಗಾ ಬರೆದೆ ನಾನು, ಜಜ್ಮೆಂಟ್ ಕೊಟ್ಟು, ಇದು ತಪ್ಪು. ಸರ್ಕಾರ ಅಂದರೆ ಒಂದೇ, ನೀವು ಬರ್ತೀರಾ ಹೋಗ್ತೀರಾ, ನೀವು ಯಾವ ಸರ್ಕಾರ ಯಾವ ಭರವಸೆಯನ್ನು ಕೊಟ್ಟಿದ್ದು ಅದನ್ನು ಪೂರೈಸಲೇಬೇಕು ಅಂತ ಈ ಜಜ್ಮೆಂಟ್ ತೋರಿಸಿದೆ. ಸೆಕ್ರೆಟರಿ ಅವರು ಅದನ್ನು ಒಪ್ಪಿ ಹಣ ಕಳಿಸಿದರು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಒಂದು ಜನರಿಗೆ ಸಹಾಯ ಮಾಡುವಂಥ ಉತ್ಸಾಹ ಇದ್ದರೆ ನಾವು ದಾರಿ ಹುಡುಕ್ತೇವೆ. ಇಲ್ಲ ಇದ್ದರೆ ನಾವು ಹೇಳ್ಬೋದಲ್ಲ, ಇಲ್ಲಪ್ಪ ನೀವು ಪ್ರೈವೇಟ್ ಕಾಲೇಜ್ನವರು, ನೀವು ಹೋಗಿ ಅಂತ, ಕಾಲೇಜಿಗೆ ಹೋಗಿ ಅಂತ. ಆ ಬದ್ಧತೆ ಇವತ್ತು ಲೋಕಾಯುಕ್ತದಲ್ಲಿ ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ನಾನು ಕೇಳಿದಷ್ಟು ಮಟ್ಟಿಗೆ 3ರಲ್ಲಿ 2 ಯಾವ ವ್ಯಕ್ತಿಯನ್ನು ಭೇಟಿ ಮಾಡಲ್ಲ. ಕಂಪ್ಲೇಂಟ್ ಕೊಡಿ, ಅಲ್ಲಿಂದ ಬರ್ತದೆ, ನಾವು ಕಂಪ್ಲೇಂಟನ್ನು ಮತ್ತೆ ಡಿಸ್ಪೋಸ್ ಆಫ್ ಮಾಡ್ತೇವೆ. ಅದು ಪ್ರಯೋಜನ ಇಲ್ಲ. ಆ ವ್ಯಕ್ತಿಯನ್ನು ತರಿಸಿ ನಿಮ್ಮ ಮುಂದೆ ಕೂರಿಸಿ ಅವರಿಂದ ಅವ್ರ ಬಾಯಿಂದ ನಾವು ಕೇಳಬೇಕು. ಆವಾಗ ನಮ್ಗೆ ಅರ್ಥ ಆಗ್ತದೆ ಅದರ ಇದೇನಂತ, ಗ್ರಾವಿಟಿ ಏನಂತ. ಎಸ್ ಸರ್, ಇವಾಗ ಆಗಬೇಕಾಗಿರುವಂತಹದ್ರ ಬಗ್ಗೆ ಮಾತನಾಡೋದಾದ್ರೆ, ಯಾವ ರೀತಿಯ ಒಂದು ಬದ್ಧತೆ ಈಗ ಲೋಕಾಯುಕ್ತದಿಂದಲೂ ಬರಬೇಕಾಗಿದೆ. ಆಮೇಲೆ ಸರ್, ಇದ್ರ ಮಧ್ಯದಲ್ಲಿ ಒಂದು ಅಧಿಕಾರಿಯ ಹೆಸರು ಕೇಳಿ ಬರ್ತಾ ಇರುವಂತಹದ್ದು, ರಿಯಾಜ್ ಅನ್ನುವಂತಹ ಅಧಿಕಾರಿ. ನೀವಿದ್ದಾಗಲೂ ಕೂಡ ಆತ ಕೆಲಸ ಮಾಡ್ತಾ ಇರುವಂತಹದ್ದು, ಈಗ ಜಾಯಿಂಟ್ ಕಮಿಷನರ್ ಆಗಿ ಅವರು ಬಡ್ತಿಯನ್ನ ಕೂಡ ಪಡ್ಕೊಂಡಿರುವಂತಹದ್ದು. ಅವರು ಕೂಡ ಇಲ್ಲಿ ಬಹಳ ಮಟ್ಟಿಗೆ ಈ ಒಂದು ಆರೋಪದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರಣೆ ಆಗಬೇಕು. ಯಾರ್ಯಾರು ಶಾಮೀಲಾಗಿದ್ದಾರ ಅವರಿಗೆಲ್ಲ ಕಠಿಣ ಸಜೆ ಆಗಲೇಬೇಕು. ಅದಕ್ಕೆ ಅವರು ಇವರು ಅಂತ ಇಲ್ಲ. ಯಾರ್ಯಾರು ಈ ಒಂದು ಭ್ರಷ್ಟಾಚಾರದ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರು ಎಲ್ಲರೂ, ಅದು ಲೋಕಾಯುಕ್ತರೇ ಆಗಿರ್ಬೋದು ಅಥವಾ ಒಬ್ಬ ಕೆಳಗಿನ ಅಧಿಕಾರಿ ಆಗಿರ್ಬೋದು, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಮತ್ತು ಕಾನೂನು ಎಲ್ಲರಿಗಿಂತಲೂ ಮೇಲೆ ಇದೆ. ನಾನು ನಿನ್ನೆ ಟಿವಿಯಲ್ಲಿ ಕಂಡೆ, ಒಬ್ಬರು ಲೋಕಾಯುಕ್ತರ ಪರವಾಗಿ ಮಾತಾಡ್ತಾ ಇದ್ದವ್ರು ಹೇಳಿದರು, ಮುಖ್ಯ ನ್ಯಾಯಾಧೀಶರಾಗಿದ್ದವರ ಮೇಲೆ ಏನು ಆರೋಪ ಮಾಡೋದು ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾನೊಂದು ರಿಯಾಕ್ಷನ್ ಕೊಟ್ಟಿದ್ದೆ. ಮುಖ್ಯ ನ್ಯಾಯಾಧೀಶರನ್ನು ಬಿಡಿ, ಪ್ರಧಾನಮಂತ್ರಿಗಳ ಮೇಲೆ ಕೂಡ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ಕೂಡ ಅವ್ರು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ತತ್ವ ಏನಂದರೆ, ಎಲ್ಲರಿಗಿಂತಲೂ ಮೇಲೆ ಇರೋದು ಕಾನೂನು. ಕಾನೂನಿಗಿಂತ ಮೇಲೆ ಇದ್ದವರು ಯಾರೂ ಇಲ್ಲ.
ದ ಲಾ ಈಸ್ ಅಬೌವ್ ಎವ್ರಿಬಡಿ. ಅದು ಆ ಕಾನ್ಸೆಪ್ಟಲ್ಲಿದೆ. ಅದರಿಂದಾಗಿ ಮುಖ್ಯ ನ್ಯಾಯಾಧೀಶರಾಗಲಿ ಅಥವಾ ಮುನ್ಸಿಪರೇ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದರೆ ಅವರು ಅದು ಶಿಕ್ಷೆ ಅನುಭವಿಸಲೇಬೇಕು. ಕೆಲವೊಂದು ಆರೋಪಗಳು ನನ್ನ ಕಾಲದಲ್ಲೂ ಬಂದಿದ್ವು. ಅದನ್ನು ನಾವು ತನಿಖೆಯನ್ನ ನಡೆಸಿ ಅಧಿಕಾರಿಗಳನ್ನ ನಾವು ವರ್ಗ ಮಾಡಿಸಿದ್ವಿ ಅಂತ ನೀವೇ ಹೇಳಿದ್ರಿ. ಯಾಕಂದ್ರೆ ಬೆಸ್ಟ್ ಅಲ್ಲಿ ಬೆಸ್ಟ್ ಆಫೀಸರ್ಗಳನ್ನ ಲೋಕಾಯುಕ್ತ ನೇಮಕ ಮಾಡುತ್ತೆ, ಬೆಸ್ಟ್ ಅಲ್ಲಿ ಬೆಸ್ಟ್ ಸಿಬ್ಬಂದಿಯನ್ನ ನೇಮಕ ಮಾಡುತ್ತೆ, ಯಾವಾಗ್ಲೂ ಲೋಕಾಯುಕ್ತ ಮುಂದಿರುತ್ತೆ. ಸರ್, ರಿಯಾಜ್ ವಿಷಯಕ್ಕೆ ಬರೋದಾದ್ರೆ ಇಂತಹ ಆರೋಪಗಳೇನಾದ್ರೂ ನಿಮ್ಮ ಕಾಲದಲ್ಲಿ ಕೇಳಿ ಬಂದಿರುವಂತಹ ಸಾಧ್ಯತೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಹೇಗೆ ನಿಷ್ಠೆ ಬದಲಾಗ್ಬಿಡುತ್ತೆ ಸರ್? ಹೇಗಾಗ್ತದೆ ಅಂತ ಹೇಳ್ತೀನಿ. ತನ್ನ ಮೇಲಿನ ಅಧಿಕಾರಿ ನನ್ನ ಕಣ್ಮುಂದೆನೇ ಇದು ಹಣ ತಗೊಳ್ತಾರೆ, ನಾನು ಯಾಕೆ ತಗೊಳ್ಬಾರ್ದು? ಅವ್ರು 1 ಕೋಟಿ ಕೇಳಿದ್ರೆ ನಾನೊಂದು 10 ಲಕ್ಷ ಆದ್ರೂ ಕೇಳಕ್ಕಿಲ್ವೇ? ಆ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಅದನ್ನ ವಿರೋಧಿಸೋರು ಬಹಳ ಕಮ್ಮಿ. ಟೆಂಪ್ಟೇಷನ್, ಅಪರ್ಚುನಿಟಿ, ಈ 2 ಸೇರಿದ್ರೆ ಇಂಥ ಇದು ನಡೀತದೆ. ಸೊ ಹಾಗಾದ್ರೆ ಈಗ ಲೋಕಾಯುಕ್ತನ ಸಂಪೂರ್ಣವಾಗಿ ಡ್ರೈ ಕ್ಲೀನ್ ಮಾಡಿ ಹೊರತೆಗಿಬೇಕಾ ಸರ್? ಖಂಡಿತ ಖಂಡಿತ. ಸೊ ಯಾವ ಮಟ್ಟದಲ್ಲಿ ಇವಾಗ ಬದಲಾವಣೆ ಆಗಬೇಕು? ಓವರ್ ಆಲ್ ಲೋಕಾಯುಕ್ತ ಈಗಾಗಲೇ ಅಧಿಕಾರಿಯ ಹೆಸರು ಕೂಡ ಶಾಮೀಲ್ ಆಗಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿಗಳು ಸಿಕ್ಕಿಲ್ಲ. ಆದ್ರೆ ಯಾವ ರೀತಿಯ ಒಂದು ಬದಲಾವಣೆಯನ್ನ ತರೋದ್ರ ಮೂಲಕ ಮತ್ತೆ ಲೋಕಾಯುಕ್ತದ ಘನತೆಯನ್ನ ಉತ್ತುಂಗಕ್ಕೆ ತರಬೇಕು ಅನ್ನೋದು ನಿಮ್ಮ ನಿರೀಕ್ಷೆ? ಕೊನೆ ಮಾತು. ಮೊತ್ತ ಮೊದಲಾಗಿ ಒಂದು ಸಮಗ್ರವಾದ ವಿಚಾರಣೆ ನಡೀಬೇಕು ಎಲ್ಲರ ಮೇಲೆ ಕೂಡ. ಅವರು ಇವರಂತೆಲ್ಲ ಯಾರ್ಯಾರ ಹೆಸರು ಬಂದಿದೆಯೋ ಅವರ ಮೇಲೆ ವಿಚಾರಣೆ ನಡೀಬೇಕು. ವಿಚಾರಣೆಯಲ್ಲಿ ಅವ್ರು ತಪ್ಪಿಸ್ತಿರೋದನ್ನು ಕಂಡು ಬಂದರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಕೋರ್ಟಿನ ಇದಕ್ಕೆ ಆದೇಶಕ್ಕೆ ಬಿಡಬೇಕು ಅವರನ್ನು. ತಪ್ಪು ಮಾಡದೇ ಇದ್ದರೆ ಬಿಡಿ, ಬೇಡ. ಆದರೆ ನನ್ನದೇ ಆದ ಒಂದು ಕಾನ್ಸೆಪ್ಟ್ ಏನಂದರೆ, ಇಂಥ ಸಂಸ್ಥೆಯಲ್ಲಿ ಭ್ರಷ್ಟರಾಗೋದು ಪ್ರೂವ್ ಮಾಡೋಕ್ಕಾಗಿತ್ತೇ ಇಲ್ಲ. ಸಂಶಯ ಇದ್ದರೆ ಸಾಕು. ಈ ಸಂಸ್ಥೆಯಲ್ಲಿ ಅವರು ಭ್ರಷ್ಟ ಅಂತ ಹೋಗಿ ಕೋರ್ಟಲ್ಲಿ ಪ್ರೂವ್ ಮಾಡಬೇಕಂತ ಇಲ್ಲ. ನನಗೆ ಸಂಶಯ ಇದ್ದರೆ ಸಾಕು, ಅವರಲ್ಲಿ ಇರಬಾರ್ದು. ಇಲ್ಲದ್ರೆ ಈ ಸಂಸ್ಥೆ ಘನತೆ ಉಳಿಯಲ್ಲ. ಆದ್ರಿಂದ ಈ ಒಂದು ವಿಚಾರಣೆ ಮಾಡಿಬಿಟ್ಟು ಯಾರ್ಯಾರು ತಪ್ಪಿಸ್ತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಸಿಗುವಂಗೆ ಮಾಡಿದರೆ ಮತ್ತೆ ಹೊಸದಾಗಿ ಬರುವಂಥ ಲೋಕಾಯುಕ್ತರೇ ಇರ್ಬೋದು, ಇತರರೇ ಇರ್ಬೋದು, ಅವರ ಹಿನ್ನೆಲೆಯನ್ನು ತಿಳ್ಕೊಂಡು ಮತ್ತೆ ಅವರನ್ನು ನೇಮಕ ಮಾಡಿದರೆ ತಿರ್ಗಾ ನಾವು ಅದೇ. ಖಂಡಿತವಾಗಿಯೂ ಸರ್, ನಾವು ಬಹಳ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಾ ಇದ್ದಂತಹ ಲೋಕಾಯುಕ್ತದ ಹಿರಿಮೆ ಮತ್ತೆ ಪುನರ್ಸ್ಥಾಪಿತವಾಗಬೇಕು ಅನ್ನೋದೇ ಎಲ್ಲರ ಆಶಯ ಕೂಡ. ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಸಂತೋಷ್ ಹೆಗ್ಡೆ ಅವರೇ. ಮುನಿಯಪ್ಪ ಅವರೇ, ನಿಮಗೂ ಕೂಡ ಧನ್ಯವಾದ ನಮ್ಮೊಂದಿಗೆ ಮಾತನಾಡೋದಕ್ಕೆ. ಎಸ್ ವೀಕ್ಷಕರೇ, ಹಲವಾರು ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ಕೂಡ ನಡೀತಾ ಇರುವಂತಹದ್ದು. ಒಂದು ಕಡೆ ವಕೀಲರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ನ್ಯಾಯಮೂರ್ತಿಗಳು ಇನ್ನು ಯಾವ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ, 1 ವಾರ ಕೊಡಿ, ನಾನು ಬಹಳ ಡಿಪ್ರೆಸ್ ಆಗಿದ್ದೀನಿ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದರೆ ಎಲ್ಲರ ಆಶಯ ಇರೋದು ಒಂದೇ, ಅಲ್ಲಿ ಒಂದು ವೇಳೆ ಲಂಚದ ಹಗರಣ ನಡೆದಿದ್ದೆ ಆದಲ್ಲಿ, ಈ ಆರೋಪ ಸಾಬೀತಾದಲ್ಲಿ ಇದರ ಹಿನ್ನೆಲೆ ಏನು, ಇದರ ಹಿನ್ನೆಲೆಯಲ್ಲಿ ಅಡಗಿರುವಂತಹ ಆ ಆರೋಪಿಗಳು ಯಾರು ಅನ್ನೋದು ಬಯಲಿಗೆ ಬರಬೇಕು, ತಕ್ಕ ಶಿಕ್ಷೆಯಾಗಬೇಕು. ಇದೆಲ್ಲದರ ಜೊತೆಗೆ ಲೋಕಾಯುಕ್ತದ ಹಿರಿಮೆ, ಲೋಕಾಯುಕ್ತದ ಗೌರವ ಪುನರ್ಸ್ಥಾಪಿತವಾಗಬೇಕು ಅನ್ನೋ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.